ಏನು ಹೇಳಿದ್ದೀರಾ ಅಂದರೆ ನೀವು 5 ಸಾಂಗ್ ನೋಡಿದ್ದೀರಾ. 5 ಸಾಂಗಲ್ಲಿ 5 ಭಾಗಗಳು ಇದು ಒಂದು ಹೇಳಿದ್ದೀನಿ ಸರ್. ಮೊದಲನೇ ಸಾಂಗಲ್ಲಿ ಮಾನವೀಯತೆ ಹೇಳಿದ್ದೀನಿ. 2ನೇ ಸಾಂಗಲ್ಲಿ ಒಂದು ಯುವಕರು ಧೈರ್ಯವಾಗಿ ಹೆಂಗೆ ಮುಂದುವರ್ಬೇಕಂತ ಹೇಳಿದ್ದೀನಿ. 3ನೇ ಸಾಂಗ್ ಲವ್, ಒಂದು ಪ್ರೀತಿ ಪ್ರೇಮ ಇವತ್ತು ಜಗತ್ತಿಗೆ ಬೇಕಾಗಿರುವಂಥದ್ದು ಅದು ಹೇಳಿದ್ದೀನಿ. 4ನೇ ಸಾಂಗಲ್ಲಿ ಸಂಬಂಧಗಳ ಬೆಲೆ ಬಾಂಧವ್ಯ ಅದು ಹೇಳಿದ್ದೀನಿ. 5ನೇದು ಯುವಕರೆಲ್ಲ ದೇಶದ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋ ರೀತಿ ಹೇಳಿದ್ದೀನಿ ಸರ್. ಟೋಟಲ್ ಸಿನಿಮಾದಲ್ಲಿ ಎಲ್ಲ ಇದೆ ಸರ್. ಈ ಪ್ಯಾಕೇಜಲ್ಲಿ ನಿಮ್ಮ ಸಾಂಗಲ್ಲೇ ನಿಮ್ಗೆ ಅರ್ಥ ಆಗಿದೆ ಸಿನಿಮಾದಲ್ಲಿ ಏನೇನಿದೆ ಅಂತೇಳಿ ಸರ್. ಮಾನವೀಯತೆ ಬಗ್ಗೆ ತುಂಬ ಪ್ರೆಸ್ ಮಾಡಿ ಹೇಳಿದ್ದೀನಿ ಸರ್. ಸರ್ ಮಸ್ತಾನ್ ಶರೀಫ್ ಅಂತೇಳಿ ಟಿಪ್ ಹೈದರಾಬಾದ್ ಸರ್. ಅವ್ರು ಕನ್ನಡದಲ್ಲಿ ಮಾಡಿದ್ದಾರೆ. ಇದು ನಮ್ಮದು ಫಸ್ಟ್ ಕನ್ನಡ ಸರ್. ಅದು ಮಳೆ ಬರ್ತಾ ಇತ್ತು ಅವತ್ತು. ಅಲ್ಲ ಸರ್, ಇದು ಅವತ್ತು ಸ್ಲಿಪ್ ಆದ್ರೆ ಆಮೇಲೆ ನಮಗಲ್ಲಿ ಏನಂದರೆ ಈಗ ತುಂಬ ಒಂದೇ ಅಂತಲ್ಲ ಇದ್ರಲ್ಲಿ ತುಂಬ ಇದ್ದಾವೆ. ಯಾಕಂದರೆ ನಮ್ಮ ಬಜೆಟ್ ತುಂಬ ಲಿಮಿಟೆಡಲ್ಲಿ ಇರೋದ್ರಿಂದ ನಾವೇನು ಮತ್ತೆ ರೀಶೂಟ್ ಮಾಡೋಕ್ಕಾಗಲಿಲ್ಲ. ಇರೋದನ್ನಲ್ಲೇ ಬ್ಯಾಲೆನ್ಸ್ ಮಾಡಿ ಸಿನಿಮಾ ಕಂಪ್ಲೀಟ್ ಮಾಡಿದ್ದೀವಿ ಸರ್. ಇಲ್ಲ ಸರ್, ಸಂಜು ಅಂತೇಳಿ ಸಂಜು ಅಂತೇಳಿ 2 ಸಾಂಗ್ ಮಾಡಿದ್ದಾರೆ ಸರ್. ಗಜೇಂದ್ರ ಅಂತ ಒಂದು ಸಾಂಗ್ ಮಾಡಿದ್ದಾರೆ. ಬಹದ್ದೂರ್ ಚೇತನ್ ಅವರು ನಾನೆಂಬ ಸ್ವಾರ್ಥ ಒಂದು ಬಿಟ್ ಮಾಡಿದ್ದಾರೆ. ಲಕ್ಷ್ಮೀ ದಿನೇಶ್ ಅಂತೇಳಿ ಒಂದು ಸಾಂಗ್ ಮಾಡಿದ್ದಾರೆ ಸರ್. ಸರ್ ನವಂಬರ್ 7th ರಿಲೀಸ್ ಆಗ್ತಿದೆ. ಇಲ್ಲ ಸರ್, ಸಿನಿಮಾನೇ ಸರ್. ಇಲ್ಲ ವ್ಯಾಪಾರ ಅದು ಇರುತ್ತೆ. ಸಿನಿಮಾ 100% ಸಿನಿಮಾ ಇರುತ್ತೆ ಸರ್. ವರ್ಷ 3 ಸಿನಿಮಾ ಪ್ಲ್ಯಾನ್ ಮಾಡ್ತಾ ಇದ್ದೀರಿ. ಅದು 100% ಆಗುತ್ತೆ ಸರ್. ಹೌದು ಸರ್, ಹೋಲ್ಸೇಲ್ ಸರ್. ಅಂದರೆ ಇದೆಲ್ಲ ನಮ್ಗೆ ಒಂದು ಟೀಮ್ ಅಂತ ಆಗಿದೆ ಸರ್. ಈಗ ಜೀವನ ಚೆನ್ನಾಗಿದೆ ಸರ್. ಇಲ್ಲ ಚೆನ್ನಾಗಿದೆ ಸರ್. ಇಲ್ಲ ಈಗ ಅವ್ರಿಗೂ ಎಲ್ಲ ಕ್ಲಿಯರ್ ಆಯ್ತು ಸರ್. ಕ್ಲಿಯರ್ ಆಯ್ತು ಸರ್. ಅವ್ರು ಹೇಳ್ಬಿಟ್ಟಿದ್ದಾರೆ ಈಗ ಈ ಸಿನಿಮಾ ರಿಲೀಸ್ ಮಾಡ್ಕೊಂಬ ನೆಕ್ಸ್ಟ್ ಪ್ಯಾನ್ ಇಂಡಿಯಾ ಮಾಡೋಣ ಅಂತ ಸರ್. ಸರ್ ಇದು ಬೆಂಗಳೂರು ಮಂಗಳೂರಲ್ಲಿ ಶೂಟ್ ಆಗಿದೆ. ಕೊಳ್ಳೇಗಾಲ ಬಾರ್ಡ್ರಲ್ಲಿ ಶೂಟ್ ಆಗಿದೆ ಸರ್. ಅದು ನೆಕ್ಸ್ಟ್ ಇದೆ ಸರ್. ಅದು ಪ್ಯಾನ್ ವರ್ಲ್ಡ್ ಸಿನಿಮಾ ಸರ್. ಅದು ಯಾಕಂದ್ರೆ ತರಕಾರಿ ವಿಚಾರದಲ್ಲಿ ಅಲ್ಲ, ನಾವೇನು ಹೇಳ್ತಾ ಇದ್ದೀರ ಅಂದ್ರೆ ಬರೀ ಕರ್ನಾಟಕ ಅಂತಲ್ಲ, ಕೇರಳ ಅಂತಲ್ಲ, ಇಡೀ ಇಂಡಿಯಾದಲ್ಲಿ ಕರ್ನಾಟಕದ ತರಕಾರಿ ವ್ಯಾಪಾರ ಮಾಡಿದ್ರು ತುಂಬ ಜನ ಸಾಯ್ತಾ ಇದ್ದಾರೆ. ಅದ್ರ ಬಗ್ಗೆ ಯಾವ ಸಿನಿಮಾನು ಬಂದಿಲ್ಲ. ಅದು 100% ಬರ್ತದೆ. ಅದು ಅಪ್ರೋಚ್ ಮಾಡಿದ್ದೀನಿ ಒಂದು ಸ್ಟಾರ್ ಹೀರೋಗೆ. ಅವ್ರ ಕಮಿಟ್ಮೆಂಟ್ ಇರೋದ್ರಿಂದ ಅವ್ರು ಮಾಡೋಣಪ್ಪ, ಇದೆಲ್ಲ ಮುಗಿಲಿ, ನಿಂದು ಸಿನಿಮಾ ಮಾಡು ಅಂತ ಹೇಳಿದ್ದಾರೆ. ಆದರೆ ದೊಡ್ಡ ಮಟ್ಟದಲ್ಲಿ ಬರ್ತದೆ ಸರ್. ಅದು ಆ ವಿಚಾರದ ಬಗ್ಗೆ ಫಸ್ಟ್ ಸ್ಕ್ರಿಪ್ಟ್ ಮಾಡಿದ್ದೆ ಅದು ನಾನು. ಅಂದರೆ ತುಂಬ ಜನ ಸಾಯ್ತಾ ಇದ್ದಾರೆ, ಅದು ಯಾರಿಗೂ ಗೊತ್ತಿಲ್ಲ. ತರಕಾರಿ ರೈತ ಬೆನ್ನೆಲುಬು, ರೈತ ಬಂದು ದೇಶಕ್ಕೆ ಬೆನ್ನೆಲುಬು, ಅವನಿಗೆ ಬೆನ್ನೆಲುಬು ದಳ್ಳಾಳಿಗಳು ಸರ್. ಆದರೆ ದಳ್ಳಾಳಿಗಳು ಇಲ್ಲಿ ಕೆಡ್ದಾಗ ತೋರಿಸ್ತಾರೆ. ಆದರೆ ಆ ರೈತರಿಗೆ ಬೆನ್ನೆಲುಬೇ ದಳ್ಳಾಳಿ ಬ್ರೋಕರ್ ಅನ್ನೋದು ಮರ್ತ್ಬಿಟ್ಟು ಆ ಬ್ರೋಕರ್ ಎಷ್ಟು ಜನ ಸಾಯ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಯಾರು ಹೇಳ್ತಾ ಇಲ್ಲ. ಅದನ್ನ ನಾನು ಹೇಳ್ತೀನಿ ಸರ್. ಖಂಡಿತ ದೊಡ್ಡ ಮಟ್ಟದಲ್ಲಿ ಹೇಳ್ತೀನಿ ಸರ್. ಅದು ಹೌದು ಸರ್. ಹೌದು ಸರ್. ಇಲ್ಲ ಸರ್, ಅದು ಪ್ರೊಡಕ್ಷನ್ ಹೌಸ್ ಇನ್ನು ಮುಂದೆ ಪ್ಲಾನ್ ಅಲ್ಲಿ ಮಾಡ್ತಿರಲ್ಲ ಸರ್. ಈಗೆಲ್ಲ ಅನುಭವ ಆಗಿದೆಯಲ್ಲ, ಇನ್ನು ಮುಂದೆ ಖಂಡಿತ ದೊಡ್ಡ ಚೆನ್ನಾಗಿ ಮಾಡ್ತೀರಿ. ಇಲ್ಲ ಸರ್, ಇದೆ ಸರ್, ಮಾಡ್ತೀವಿ. ನೆಕ್ಸ್ಟ್ ಮುಂದೆ ಮಾಡ್ತೀವಿ ಖಂಡಿತ ಸರ್. ಆ ಮಟ್ಟಕ್ಕೆ ಅಲ್ಲಿ ಹೋದ್ರೆ ಖಂಡಿತ ಮಾಡ್ತೀವಿ ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.